ಅಭಿವೃದ್ಧಿ ಅಂತಲ್ಲ, ಎಲ್ಲರಿಗೂ ಮುಖ್ಯವಾಗಿ ಎಲ್ಲರಿಗೂ ಶಿಕ್ಷಣ ಸಿಗುವಂಥ ಒಂದು ವ್ಯವಸ್ಥೆ ಮಾಡೋದು ಅಭಿವೃದ್ಧಿಯ ಲಕ್ಷಣ. ಯಾಕಂದ್ರೆ ಪ್ರತಿಯೊಬ್ಬ ವ್ಯಕ್ತಿಯೂ ಶಿಕ್ಷಿತನಾದಪ್ಪ ಅಂತಂದರೆ, ಹೈಯರ್ ಎಜುಕೇಷನ್ ಪಡೆದವಾದ್ರೆ ಅವ ಅಭಿವೃದ್ಧಿ ಅಂತ ಮಾಡ್ಕೊತಾನೆ ರೀ. ಅವನ ಅಭಿವೃದ್ಧಿ ಅಂತ ಮಾಡ್ಕೊಳ್ಳೋಕೆ ಹತ್ತಿದ್ರೆ ಇಡೀ ನಾಡಿನ ಅಭಿವೃದ್ಧಿ ಅಂತಲೇ ಆಗ್ತದೆ. ಅವನ ಕುಟುಂಬ ಅಭಿವೃದ್ಧಿ ಆಗ್ತದೆ, ಕುಟುಂಬ ಇದ್ದಿದ್ದು ಸಮಾಜ ಅಭಿವೃದ್ಧಿ ಆಗ್ತದೆ, ಸಮಾಜ ಇದ್ದು ಅಲ್ಲಿ ಹಳ್ಳಿ ಅಭಿವೃದ್ಧಿ ಆಗ್ತದೆ, ಹಳ್ಳಿ ಇದ್ದು ತಾಲೂಕು ಅಭಿವೃದ್ಧಿ ಆಗ್ತದೆ, ನಂತರ ಜಿಲ್ಲಾ ಅಭಿವೃದ್ಧಿ ಆಗ್ತದೆ, ಎಲ್ಲನೂ ಆಗ್ತವೆ. ಇದಕ್ಕೆಲ್ಲ ಮೂಲ ಕಾರಣ ಏನಪ್ಪ ಅಂದ್ರೆ ಶಿಕ್ಷಣ ಅಂತ. ಇವತ್ತು ನಾವೇನೋ ನಿಮ್ಮ ಜೊತೆ ಮಾತಾಡ್ತಾ ಇದ್ದೀವಿ, ಇಲ್ಲಿ ಕೂತಿದ್ವಿ, ಮಾತಾಡ್ತೀವಿ, ಕ್ಯಾಮ್ರಾ ಮುಂದೆ ಕೂತು ಮಾತಾಡ್ತೀವಿ, ಅದರ ಕಾರಣ ಶಿಕ್ಷಣ. ಶಿಕ್ಷಣ ಇಲ್ಲದೆ ಹೋಗಿದ್ರೆ ನಾವೇನು ಮಾಡ್ಲಿಕ್ಕೆ ಸಾಧ್ಯ ಇರಲಿಲ್ಲ. ಅಂಥ ಒಂದು ಅಭಿವೃದ್ಧಿಯನ್ನು ಮಾಡೋದು ನಮ್ಮ ಡಿ ಕೆ ಶಿ ಅವರು ಯೋಚನೆ ಮಾಡಬೇಕಾಗಿತ್ತು ವಿನಃ ಈ ಹೌದಪ್ಪ ಬಿಡದಿ ಮಾಡಬೇಕಾಗಿತ್ತು. ಹೌದು ಮಾಡಿದ್ದಾರೆ ಹಿಂದಿನವರು, ಆದರೆ ಇವತ್ತು ಜನ ವಿರೋಧ ಮಾಡ್ತಾ ಇದ್ದಾರಲ್ಲ. ಯಾರಿಗಾಗಿ ಮಾಡ್ತಾಯಿದ್ರಿ ನೀವು? ಅಲ್ಲಿ ಜನರಿಗಾಗಿ, ಅಲ್ಲಿ ರೈತರಿಗಾಗಿ, ಅವ್ರ ಬದುಕಿಗಾಗಿ ಮಾಡ್ತಾಯಿದ್ರಿ. ಅಲ್ಲಿ ರೈತರಿಗೆ ಮಾರೋ ಮನಸ್ಸಿಲ್ಲ ಅಂದಾಗ ಯಾರು ಮಾರ್ತಾರೆ ಅವ್ರು ತೊಗೊಂಡು ಮಾರ್ರಿ. ಮನಸ್ಸಿಲ್ಲದವ್ರದ್ದು ಯಾಕೆ ತೊಗೊಳ್ತಾ ಇದ್ದೀರಿ? ಒತ್ತಾಯ ಯಾಕೆ ಮಾಡಿ ಭೂ ಸ್ವಾಧೀನ ಮಾಡ್ಕೊಳ್ತೀರಿ ನೀವು ಅಂತೇಳಿ. ಅದಕ್ಕೆ ನೀವು ಕುಮಾರಸ್ವಾಮಿ ಮೇಲೆ ಹಾಕೋದು, ಕುಮಾರಸ್ವಾಮಿ ನಿಮ್ಮ ಮೇಲೆ ಹಾಕೋದು, ಇಬ್ಬರು ತಪ್ಪು ಮಾಡಿದ್ರಣ್ಣ. ಯಡಿಯೂರಪ್ಪನವ್ರು ತಪ್ಪು ಮಾಡಿದವ್ರನ್ನ ಹಾಗೆ ರದ್ದು ಮಾಡಿಬಿಡ್ಬೇಕಾಯ್ತಲ್ಲ, ಡಿನೋಟಿಫೈ ಮಾಡಿಬಿಡ್ಬೇಕಾಯ್ತು, ಬೇಡಪ್ಪ ಇದೆಲ್ಲ ಅಂತೇಳಿ. ಇವತ್ತು ನೀವು ಡಿನೋಟಿಫೈ ಮಾಡಿದ್ರೆ ನಂಗೆ ಜೈಲು ಆಗ್ತಿದ್ದೆ ಅನ್ನೋದೇನೋ ಮಾತಾಡಿದ್ರೆ ಅಂತ ಕುಮಾರಸ್ವಾಮಿ ಹೇಳ್ತಾ ಇದ್ದಾರೆ. ಅದು ಎಷ್ಟರ ಮಟ್ಟಿಗೆ ಸರಿ ಇಂಥ ಮಾತುಗಳು ಮಾತಾಡೋದು ಅನ್ನೋ ಸಹಿತ ಇವತ್ತು ದೊಡ್ಡ ಪ್ರಶ್ನೆ ಆಗಿರುತ್ತೆ. ಅದಕ್ಕಾಗಿ ಇವತ್ತು ಕುಮಾರಸ್ವಾಮಿ ನಿಮಗೆ ಓಪನ್ ಆಗಿ ಚಾಲೆಂಜ್ ಮಾಡ್ತಾಯಿದ್ದಾರೆ, ನೀವು ಚಾಲೆಂಜ್ ಮಾಡ್ತಾಯಿದ್ರಿ. ನೀವು ವಿಧಾನಸೌಧಕ್ಕೆ ಕರಿತಾಯಿದ್ರಿ, ಅವ್ರು ಓಪನ್ ಆಗಿ ಬರ್ರಿ ಬಂದು ಅಂತ ಇದ್ದಾರೆ. ವಿಧಾನಸೌಧದಲ್ಲಿ ಆದರೆ ನೀವು ಅವ್ರ ಜೊತೆಗಾರರು ಒಂದಿಷ್ಟು ಮಂದಿ ಮಾತಾಡ್ಬೋದು ಅನ್ನುವಂಥದ್ದು ಇರ್ಬೋದು, ಇಲ್ಲಿ ನಿಮ್ಮ ಪರವಾಗಿ ಮಾತಾಡೋದಿರ್ಬೋದು. ಆದರೆ ಇದು ಗೊತ್ತದೆ ಕುಮಾರಸ್ವಾಮಿಗಳಿಗೆ, ಹೌದು ತಾವು ತಪ್ಪು ಮಾಡಿದವರು ಅರಿವು ಅದ. ಅದಕ್ಕಾಗಿ ಅವ್ರು ಏನು ಮಾಡೋರಪ್ಪ, ಜನರ ಮಧ್ಯೆ ಬಾ ಅಂತೇಳಿ ಅವರು ನಾ ಬಿಟ್ಟು ಕೊಟ್ಟಿದ್ದೆ ಇದನ್ನು ನೀವು ಬಿಡಲ್ಲ, ಇವತ್ತು ನೀವು ಬಿಡ್ರಿ ಅವರ ಅದನ್ನ ಲಿಖಿತಿದ್ದಾರೆ ಅವರು. ಇದು ಈಗಾಗಲೇ ನಮ್ಮ ನಿಖಿಲ್ ಕುಮಾರಸ್ವಾಮಿಗಳು ಸ್ವಚ್ಛ ಹೇಳಿದ್ದಾರೆ, ನಮ್ಮದು 32 ಎಕರೆ ಭೂಮಿ ಇದೆ, ಅದು ಸಾರ್ವಜನಿಕ ರಂಗ ಕೊಟ್ಬಿಡ್ತೀವಿ ನಾವು, ಶಾಲೆ ಸ್ಕೂಲ್ಗಳಿಗೆ ಮತ್ತೆ ಅದು ಕೊಡ್ತೀವಿ, ಇದು ನೀವು ಅದನ್ನು ರೈತರಿಗೆ ಬಿಟ್ಟರೆ ಅಂತ ಸವಾಲು ಹಾಕಿದ್ದಾರೆ ನಿಮಗೆ. ಹೀಗಾಗಿ ಇವತ್ತು ಈ ಇಬ್ಬರ ಮಧ್ಯದ ಈ ಒಂದು ಏನು ಸವಾಲು ಪ್ರತಿ ಸವಾಲು ಅದಲ್ಲ, ಇದು ಅಲ್ಲಿ ಈಗ ಜಬರ್ದಸ್ತ್ ಚರ್ಚಾ ವಿಷಯ ಆಗ್ತದೆ. ಅದರಲ್ಲೂ ರೈತರಿಗೆ ಹೆಚ್ಚು ಅಪಾಯಮಾನವಾಗೋದು, ಅಪಾಯಮಾನ ಅಂದರೆ ಬೇಕಾಗುವಂಥ ಮನಸ್ಸಿಗೆ ಹತ್ತುವಂಥ ವಿಷಯ ಯಾರ್ದಿದ್ರೆ ಕುಮಾರಸ್ವಾಮಿಗಳದು ಅಂತೇಳಿ. ಈಗ ಮುಖ್ಯವಾಗಿ ತೋರಿಸ್ಕೊಳ್ಬೇಕಾಗಿದ್ದು ಏನಪ್ಪ, ಡಿ ಕೆ ಶಿವಕುಮಾರ್ ಅವರು ಅಲ್ಲಿಯ ರೈತರಿಗೆ ಮಾರೋದು ಬೇಕಾಗಿದೆ ಅಂತೇಳಿ ಅವರು ರೈತರು ಬಂದು ಕೇಳಬೇಕು, ಅವರು ಪ್ರತಿಭಟನೆ ಮಾಡಬೇಕು, ಅವರು ಹೋರಾಟ ಮಾಡಬೇಕು. ಅಂಥದ್ದೇನು ಸಾಧ್ಯ ಇದನ್ನು ಮಾಡಿಸ್ಲಿಕ್ಕೆ. ನೀವು ವಾದ ಮಾಡೋದ್ರಿಂದ ಅಲ್ಲಿ ರೈತರು ಹೋಗ್ತಾರಂತಲ್ಲ, ನೀವು 80% ಅಂತ ಹೇಳ್ತಾ ಇದ್ದೀರಲ್ಲ ಡಿ ಕೆ ಶಿವಕುಮಾರ್ ಅವರ, ಆ 80% ರೈತರು ಹೇಳಿದ್ದಾರೆ. ಯಾರವರು ಅವ್ರು ಯಾಕೆ ಪ್ರತಿಭಟನೆ ಮಾಡ್ತಾಯಿಲ್ಲ, ಸುಮ್ಮನೆ ಒಂದು ಎಲ್ಲೋ ಬ್ಯಾನರಾಗಿ ಓಡಿ ಯಾಕೆ ಹೋಗ್ತಾ ಇದ್ದಾರೆ? ಇದಕ್ಕೂ ಸಹಿತ ನೀವು ಉತ್ತರ ಹುಡುಕಬೇಕಾಗಿದೆ. ಇವತ್ತು ಇದರ ಅರ್ಥ ಈ ಭಾಳ ಭೂಮಿ ಇರ್ಬೋದು ಅವ್ರ ಹೆಸರಲ್ಲೇ, ಬಟ್ ಅಲ್ಲಿ ಬದುಕೋರು ಭಾಳ ಜನ ಇದ್ದಾರೆ, ರೈತರು ಅದನ್ನ ಬದುಕೋರು ಭಾಳ ಜನ ಇದ್ದಾರೆ, ಅವ್ರಿಗೆ ಅದು ಬೇಡ ಆಗ್ಯದ. ಅಂದ್ರೆ ಇಲ್ಲಿ ಏನಪ್ಪ ಅಂದ್ರೆ ಭೂಮಿಯನ್ನು ಮಾಡಲಿಕ್ಕೆ ಆಗಲಾರದವರು, ಅದು ಭಾಳ ಭೂಮಿ ಇದ್ದಂಥವ್ರು, ಭಾಳಷ್ಟು ಭೂಮಿ ಇದ್ದಂಥವ್ರು ಅವ್ರು ತಮ್ಮ ಲಾಭ ಮಾಡ್ಕೊಂಡು ಬಿಟ್ಟು ಹೋಗೋ ವಿಚಾರದಲ್ಲಿ ಇರ್ಬೋದು. ಆದರೆ ಲೋಕಲಾಗಿ ಬದುಕುವಂಥವ್ರಿಗೆ, ಅದನ್ನು ನಂಬಿ ಬದುಕುವವ್ರಿಗೆ ಅಲ್ಲಿ ಹೈನುಗಾರಿಕೆ ಆಗಿರ್ಬೋದು, ರೇಷ್ಮೆಗಾರಿಕೆ ಆಗಿರ್ಬೋದು, ಮತ್ತೊಂದು ಉದ್ಯೋಗ ಆಗಿರ್ಬೋದು, ಅಥವಾ ಅಂಗಿ ಬೆಳೆದಾಗಿರ್ಬೋದು, ಅಡಿಕೆ ಬೆಳೆ